ಹಾಯ್ ಎವರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ಧನುರ್ಮಾಸದಲ್ಲಿ ಹಚ್ಚುವಂತಹ ಎಳ್ಳುಬತ್ತಿಯನ್ನು ಯಾವ ರೀತಿ ಕಟ್ಟೋದು, ನೆಕ್ಸ್ಟ್ ಎಷ್ಟನ್ನು ಕಟ್ಟಬೇಕು, ಯಾವತ್ತಿಂದ ಶುರು ಮಾಡಬೇಕು, ಮತ್ತು ಎಳ್ಳುಬತ್ತಿಯನ್ನು ಏಕೆ ಹಚ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ದಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸುಮಾರು ಜನ ಅನ್ಕೋಬೋದು ಇವತ್ತಿಂದ ಧನುರ್ಮಾಸ ಶುರುವಾಗಿದೆ, ಸೊ ಈ ದಿನ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೋದು. ಆ್ಯಕ್ಚುಲಿ ಸೂರ್ಯ ಧನುರ್ರಾಶಿಗೆ ಬಂದಂತಹ ಅಂದರೆ ಪಥ ಬದಲಾವಣೆ ಮಾಡಿದಂತಹ ತಿಂಗಳನ್ನು ನಾವು ಧನುರ್ಮಾಸ, ಧನುರ್ ಸಂಕ್ರಮಣ ಅಂತ ಕರಿತೀವಿ. ಅಂದರೆ ಡಿಸೆಂಬರ್ 16ನೇ ತಾರೀಕಿನಿಂದ ಜನವರಿ 14ನೇ ತಾರೀಕುವರೆಗೂ ಕೂಡ ಇರುತ್ತೆ. ಆ್ಯಕ್ಚುಲಿ ಸೂರ್ಯ ಧನುರ್ರಾಶಿಗೆ ಈ ದಿನ ಬಂದಿದ್ರೂ ಕೂಡ 1 ಡಿಗ್ರಿಯಲ್ಲೂ ಕೂಡ ಇಲ್ಲ. ಬುಧವಾರ ಅಂದರೆ 17ನೇ ತಾರೀಕಿನಿಂದ 1 ಡಿಗ್ರಿಗೆ ಬಂದು ನಿಲ್ತಾನೆ. ಆ ದಿನದಿಂದ ನಾವು ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಈ ತಿಂಗಳನ್ನು ದೇವತೆಗಳಿಗೆ ಮೀಸಲಿಟ್ಟಿರುವಂಥ ತಿಂಗಳು ಅಂತಲೂ ಸಹ ಕರೀತಾರೆ. ಯಾಕಂದರೆ ಎಳ್ಬತ್ತಿಯನ್ನು ಈ ತಿಂಗಳಲ್ಲಿ ಹಚ್ಚೋದ್ರಿಂದ ನಮ್ಮ ಕೋರಿಕೆಗಳು ಈಡೇರುತ್ತೆ. ಕೇತು ದೋಷ ನಿವಾರಣೆ ಆಗುತ್ತೆ, ನವಗ್ರಹ ಶಾಂತಿಯಾಗುತ್ತೆ, ಸಾಡೆ ಸಾತಿ ನಿವಾರಣೆ ಆಗುತ್ತೆ. ಅಂದರೆ ಸಾಡೆ ಸಾತಿ ಯಾರು ನಡೀತಾ ಇರುತ್ತೋ ಅವರಿಗೆ ಶಾಂತಿ ಆಗುತ್ತೆ. ಯಾರಿಗೆ ಮಕ್ಕಳಿಲ್ವೋ ಅವರು ಈ ರೀತಿ ಎಳ್ಬತ್ತಿಯನ್ನು ಹಚ್ಚೋದ್ರಿಂದ ಅಂದರೆ ಹರಳಿ ಮರದ ಹತ್ರ ಹಚ್ಚೋದ್ರಿಂದ ಸಂತಾನ ಭಾಗ್ಯ ಕೂಡಿ ಬರುತ್ತೆ. ಮತ್ತು ಯಾರಿಗೆ ಮದುವೆ ಆಗಿಲ್ವೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಸೊ ಎಲ್ಲವೂ ಈಡೇರಿದಂತಹ ಅಂದರೆ ಮದುವೆ ಆಗಿರುತ್ತೆ, ಮಕ್ಕಳು ಆಗಿರುತ್ತೆ. ಅವರು ಏನಕ್ಕಪ್ಪ ಹಚ್ತಾರೆ ಅಂದರೆ ಮನೇಲಿರುವಂಥ ಎಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಕೊಟ್ಟು ಆರ್ಥಿಕ ಅಭಿವೃದ್ಧಿ ಆಗಲಿ ಅಂತೇಳಿ ಹಚ್ತಾರೆ. ಸೊ ಈ ತಿಂಗಳು ನಾವು ದೇವತೆಗಳ ಹತ್ರ ಏನನ್ನು ಕೇಳಿಕೊಂಡ್ರೂ ಕೂಡ ಈಡೇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹಿಂದೂ ಪುರಾಣಗಳಲ್ಲಿ ಇರುವಂಥ ವಿಷಯನ ನಾನು ನಿಮಗೆ ಹೇಳ್ತಾ ಇರುವಂಥದ್ದು. ಈ ತಿಂಗಳಲ್ಲಿ ನಾವು ಪೂಜೆಯನ್ನು ಮಾಡಿ ಅಶ್ವಿನಿ ದೇವತೆಗಳ ಹತ್ರ ನಾವು ಕೇಳಿಕೊಂಡ್ರೆ ನಾವು ಕೇಳ್ಕೊಂಡಂತಹ ಕೋರಿಕೆಗಳು ಈಡೇರುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾದರೆ ಎಳ್ಬತ್ತಿಯನ್ನು ಎಷ್ಟೆಷ್ಟು ಹಚ್ಚಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಎಳ್ಬತ್ತಿ ಹಚ್ಚೋದಕ್ಕೆ ಕಪ್ಪು ಬಟ್ಟೆ ಸಿಗುತ್ತೆ. ಈ ಪನ್ಸಾರಿ ಅಂಗಡಿ ಅಂತ ಬರುತ್ತಲ್ಲ, ಅಲ್ಲಿ ಸಿಗುತ್ತೆ. ಜಸ್ಟ್ 1.5 ಮೀಟ್ರ್ ತಂದರೆ ಸಾಕು. ಸೊ ಆ್ಯಕ್ಚುಲಿ 9 ಅಂದರೆ 9 ನವಗ್ರಹಗಳಿಗೆ ಸಂಬಂಧಪಟ್ಟಂಥದ್ದು. ಅಂದರೆ 9 ನವಗ್ರಹಗಳನ್ನು ಕೇಳಿಕೊಂಡು 9 ಹಚ್ಚೋದು ಒಂದು ವಾಡಿಕೆ. ಒಬ್ಬೊಬ್ಬರು ಒಂದೊಂದು ರೀತಿ ಹಚ್ತಾರೆ, ಆದರೆ 9 ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಸೊ ಹಾಗಾಗಿ 9 ಎಳ್ಬತ್ತಿಯನ್ನು ಪ್ರತಿದಿನ ನಾನು 9 ದಿನ ವ್ರತವನ್ನು ಮಾಡ್ತೀನಿ. ಮಾಡೋರು 5 ದಿನ, 9 ದಿನ, 12 ದಿನ, ತಿಂಗಳು ಪೂರ್ತಿ ಮಾಡೋರು ಇರ್ತಾರೆ. ಅದು ವಯಸ್ಸಾಗಿರುತ್ತಲ್ಲ ಅವರು ದಿನ ಮಾಡ್ಬೋದು. ಬಟ್ ಹೆಣ್ಮಕ್ಳಿಗೊಂದು ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ, ಅವರು 9 ದಿನ ಮಾಡಿದ್ರೆ ಸಾಕು ನನ್ನ ಪ್ರಕಾರ. ಯಾಕಪ್ಪ ಅಂದರೆ ಇದಕ್ಕೆ ಒಂದು ನಿಯಮ ಇದೆ. ಈ ವ್ರತವನ್ನು ಮಾಡಬೇಕಾದ್ರೆ ಚಾಪೆ ಮೇಲೆ ಮಲಗಬೇಕು, ನಾನ್ ವೆಜ್ಜನ್ನು ತಿನ್ನಬಾರ್ದು ಅನ್ನೋದು ತುಂಬ ರಿಸ್ಟ್ರಿಕ್ಷನ್ ಇದೆ ಹೆಣ್ಮಕ್ಳಿಗೆ. ಸೊ ಆ ರಿಸ್ಟ್ರಿಕ್ಷನ್ ಎಲ್ಲ ಒಂದು ತಿಂಗಳು ಪೂರ್ತಿ ನಾವು ಅದನ್ನು ಅನುಸರಿಸೋದಕ್ಕೆ ಆಗಲ್ಲ. ಯಾಕಂದರೆ ಮಕ್ಕಳಿರ್ತಾರೆ ಮನೆಯಲ್ಲಿ, ನಾನ್ ವೆಜ್ ಮಾಡ್ತಾ ಇರಬೇಕು. ಸೊ ಹಾಗಾಗಿ ನಾನ್ ವೆಜ್ ಮಾಡಲ್ಲ ಅನ್ನೋರಿಗೆ ಪ್ರಾಬ್ಲಮ್ ಇಲ್ಲ. ಬಟ್ ನಾವು ಆ ರೀತಿ ಮಾಡೋದಕ್ಕಾಗಲ್ಲ. ಮಕ್ಕಳಿರ್ತಾರೆ, ತಿನ್ನೋರು ಇರ್ತಾರೆ, ಅವರಿಗೆಲ್ಲ ನಾವು ತಿನ್ನಬೇಡಿ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ 9 ದಿನ ವ್ರತ ಮಾಡಿದ್ರೆ ಸಾಕು ನನ್ನ ಪ್ರಕಾರ. ಸೊ ಎಳ್ಳು ಯಾವ ರೀತಿ ಇರಬೇಕಪ್ಪ ಅಂತಂದರೆ ತುಂಬ ಕ್ಲೀನ್ಡ್ ಆಗಿರಬೇಕು. ಯಾಕಂದರೆ ಅದರಲ್ಲಿ ಕಡ್ಡಿ ಕಸ ಇದ್ದರೆ ಮನೇಲಿ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಕಡ್ಡಿ ಕಸವನ್ನು ಹಚ್ಚಿದ್ರೆ ಅದು ಒಳಗಡೆ ಇದ್ದರೆ ಆ ದೀಪವನ್ನು ಹಚ್ಚಿದಾಗ ಮನೇಲಿ ಅಷ್ಟೇ ಕಷ್ಟ ಬರುತ್ತೆ ಅಂತ ಹೇಳ್ತಾರೆ, ನಮ್ಮ ಹಿರಿಯರು ಹೇಳ್ತಿದ್ರು. ಸೊ ಹಾಗಾಗಿ ತುಂಬ ಕ್ಲೀನ್ ನೋಡಿ ಎಳ್ಳನ್ನು ತಂದು ಈಗ ಇದನ್ನು ಪರ್ಚೇಸು ಕೂಡ ಮಾಡ್ಬೋದು. ಎಳ್ಬತ್ತಿಯನ್ನು ಮಾರ್ತಾ ಇರ್ತಾರೆ, ತುಂಬ ಸಣ್ಣ ಇರುತ್ತೆ, ಬೇಗ ಹುರಿದೋಗುತ್ತೆ. ಬಟ್ ನಾವು ಮನೇಲಾದರೆ ತುಂಬ ದಪ್ಪ ಕಟ್ಟೋದ್ರಿಂದ ಸುಮಾರು ಒಂದು ½ ಆದರೂ ಉರಿಯುತ್ತೆ. ನಾವು ಹಚ್ಚಿದಂತಹ ದೀಪ ಅರ್ಧ ಗಂಟೆ ಆದರೂ ಹುರಿದ್ರೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ದಪ್ಪ ಮಾಡಿ ಕಟ್ಟಿ ಪ್ರತಿನಿತ್ಯ 9 ಎಳ್ಬತ್ತಿಯನ್ನು 9 ದಿನ ಹಚ್ಚುವಂಥದ್ದು. ಸೊ ಇದಕ್ಕೆ 5 ಥರದ ಎಣ್ಣೆಯನ್ನು ಹಾಕಬೇಕು ಅಂತ ಹೇಳ್ತಾರೆ. ಈಗ ಅನಂತಂ ದೀಪಂ ಅಂತೆಲ್ಲ ಬರುತ್ತಲ್ಲ, ಆ ಥರದ ಎಣ್ಣೆ ಹಾಕಿದ್ರೆ ಸಾಕು. ಈಗ 5 ಥರದ ಎಣ್ಣೆ ಎಲ್ಲ ತಂದಿಟ್ಟು ಅದೆಲ್ಲ ಗೋಜಾಡೋದು ಬೇಡ ಅಂತೇಳಿ ಜಸ್ಟ್ ಆ ಎಣ್ಣೆ ತಂದರೆ ಸಾಕು. ನಾನು ಅದೊಂದು ಥರ ಎಣ್ಣೆನ ಮಾತ್ರ ಯೂಸ್ ಮಾಡುವಂಥದ್ದು. ಸೊ ಇವಾಗ ನಾನು ಎಳ್ಬತ್ತಿಯನ್ನು ಎಲ್ಲ ಕಟ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಯಾಕಂದರೆ ಎಳ್ಬತ್ತಿ ಅಂದರೆ ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರೋದ್ರಾಗಿರೋದ್ರಿಂದ ತುಂಬ ಶುದ್ಧವಾಗಿ ಕಟ್ಟಬೇಕು. ಏನಪ್ಪ ಅಂದರೆ ಮನೆ ಕ್ಲೀನಾಗಿರಬೇಕು. ನಾವು ಆ ವಸ್ತುವನ್ನು ಇಡ್ತೀವಲ್ಲ, ಇಡುವಂಥ ಪ್ಲೇಸು ಕೂಡ ತುಂಬ ಸ್ವಚ್ಛವಾಗಿರಬೇಕು. ಸೊ ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಾದಮೇಲೆ ಇವಾಗ ನಾನು ಎಳ್ಬತ್ತಿಯನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ.
ಈ ಧನುರ್ಮಾಸದಲ್ಲಿ ವಿಷ್ಣು ದೇವರನ್ನು ಪೂಜಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಉಗ್ಗಿ ಅಂತ ಹೇಳ್ತಾರೆ, ಅಂದರೆ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ಹೆಸರುಬೇಳೆಯನ್ನು ಹಾಕಿ ಪೊಂಗಲ್, ಸಿಹಿ ಪೊಂಗಲ್ ಅಂತ ಹೇಳ್ತಾರಲ್ಲ, ಅದನ್ನು ರೆಡಿ ಮಾಡಿ ಆ ದೇವರಿಗೆ ನೈವೇದ್ಯವನ್ನು ಮಾಡುವಂಥದ್ದು. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಪೂಜೆ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ತಿಂಗಳು ಪೂರ್ತಿ ಇರೋದ್ರಿಂದ ಒಂದು 15 ದಿನ ಆದಮೇಲೆ ಶುರು ಮಾಡೋಣ, ಒಂದು 5 ದಿನ ಆದಮೇಲೆ ಪೂಜೆ ಶುರು ಮಾಡೋಣ ಅನ್ನೋರು ಇರ್ತಾರಲ್ವ, ಅವರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಆ್ಯಕ್ಚುಲಿ ಈ ಬತ್ತಿ ಇರುತ್ತಲ್ವ, ಎಳ್ಳುಬತ್ತಿ, ಅದು ಎಣ್ಣೆಯಲ್ಲಿ ಚೆನ್ನಾಗಿ ನೆಂದಾಗ ಆ ಎಳ್ಳುಬತ್ತಿ ಚೆನ್ನಾಗಿ ಹುರಿಯುತ್ತೆ. ಹಾಗಾಗಿ ಹಿಂದಿನ ದಿನ ನೀವು ಒಂದು ಬಾಕ್ಸಿಗೆ ಎಣ್ಣೆ ಹಾಕ್ಕೊಂಡು ನೆನೆಸಿಟ್ರೆ ತುಂಬಾ ಒಳ್ಳೆಯದು. ಮತ್ತು ಒಬ್ಬೊಬ್ಬರು ಏನು ಮಾಡ್ತಾರೆ, ಒಂದು ಬೌಲಿಗೆ ಜಸ್ಟ್ ಹಾಕಿಟ್ಬಿಡ್ತಾರೆ ಎಳ್ಳುಬತ್ತಿನ. ಆ ರೀತಿ ಮಾಡಬಾರ್ದು. ಅದು ಆ ಶಾಖ ಇರುತ್ತಲ್ಲ, ಬೆಂಕಿಯ ಶಾಖ, ವೈಜ್ಞಾನಿಕವಾಗಿ ಆ್ಯಂಡ್ ಧಾರ್ಮಿಕವಾಗಿ ಎರಡೂ ರೀತಿಯಲ್ಲೂ ನಮಗೆ ಅದು ಎಫೆಕ್ಟ್ ಆಗಬೇಕು. ವೈಜ್ಞಾನಿಕವಾಗಿ ಯಾವ ರೀತಿಯಪ್ಪ ಅಂದರೆ, ಅದು ನಾವು ಆರತಿ ಮಾಡ್ತೀವಲ್ಲ, ಅದು ನಮ್ಮ ಮುಖಕ್ಕೆ ಬೀಸುತ್ತೆ. ಈಗ ತುಂಬ ಚಳಿ ಇರೋದ್ರಿಂದ ಮುಖಕ್ಕೆ ಬೀಸಿದಾಗ ಎಳ್ಳು ಒಂದು ಎಣ್ಣೆ ಅಂಶ ಇರೋದ್ರಿಂದ ಮುಖ ಒಡ್ಕೊಳ್ಳಲ್ಲ. ಆ ರೀತಿ ಒಂದು ನಮಗೆ ಕೆಲಸ ಮಾಡುತ್ತೆ ಎಳ್ಳು. ನೆಕ್ಸ್ಟು ಧಾರ್ಮಿಕವಾಗಿ ಅಂದರೆ ನಮ್ಮಲ್ಲಿರುವಂತಹ ನೆಗೆಟಿವನ್ನೆಲ್ಲ ತೆಗೆದಾಕಿ ಪಾಸಿಟಿವ್ ವೈಬ್ಸ್ ಬರೋ ಹಾಗೆ ಮಾಡುತ್ತೆ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನು ಶುರು ಮಾಡುವಂಥದ್ದು. ಸೂರ್ಯ ಉಡುವಷ್ಟರಲ್ಲಿ, ಅಂದರೆ ಸೂರ್ಯ ಇನ್ನೇನು ಅರ್ಧ ಗಂಟೆಯಲ್ಲಿ ಹುಟ್ಟುತ್ತಾನೆ ಅಷ್ಟರಲ್ಲಿ ಪೂಜೆಯನ್ನು ಮಾಡಬೇಕು. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಈ ಪೂಜೆಯನ್ನು ಮಾಡಿದ ನಂತರ ನಾವು ನಕ್ಷತ್ರವನ್ನು ನೋಡಿ, ಅಂದರೆ ಅಶ್ವಿನಿ ದೇವತೆಗಳಿಗೆ ನಾವು ಅರಳಿ ಮರದ ಹತ್ರ ವಿಷ್ಣು ದೇವರನ್ನು ಮತ್ತು ಮುಕ್ಕೋಟಿ ದೇವತೆಗಳನ್ನು, ಶಿವ ಪಾರ್ವತಿ, ಶಿವನಿಗೂ ಕೂಡ ಈ ತಿಂಗಳು ಮೀಸಲಾಗಿದೆ. ಸೊ ಹಾಗಾಗಿ ಶಿವ, ಪಾರ್ವತಿ, ವಿಷ್ಣು, ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ನಂತರ ನಾವು, ಅಂದರೆ ಶನಿ ಮಹಾತ್ಮನಂತೂ ಮರೀಲೇಬಾರ್ದು, ನಂತರ ನಾವು ಪೂಜೆ ಆಗಿದ ತಕ್ಷಣವೇ ನಕ್ಷತ್ರವನ್ನು ನೋಡಿ ನಮಸ್ಕಾರ ಮಾಡಿ ಅಶ್ವಿನಿ ದೇವತೆಗಳಿಗೆ, ವಿಷ್ಣು ಅಲ್ಲಿ ನಾವು ಏನನ್ನು ಕೇಳ್ಕೊಂಡಿರ್ತೀವೋ ನಮ್ಮ ಕೋರಿಕೆಯನ್ನು, ಅದನ್ನು ಅಶ್ವಿನಿ ದೇವತೆಗಳ ಹತ್ರ ಕೇಳ್ಕೊಂಡಾಗ ಆ ಟೈಮಲ್ಲಿ ಆ ದೇವತೆಗಳು ಅಸ್ತು ಅಸ್ತು ಅಂತ ಅಂತಾರೆ. ಸೊ ಹಾಗಾಗಿ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಾವು ಧನುರ್ಮಾಸದಲ್ಲಿ ಮಾಡಿದಂತಹ ಪೂಜಾ ಫಲ ಸಂಪೂರ್ಣವಾಗಿ ನಮಗೆ ಫಲಿಸುತ್ತೆ. ಇನ್ನೊಂದು ಹೇಳ್ತಾರೆ, ಅಂದರೆ ಒಂದು ಪುರಾಣದಲ್ಲಿ ನಾನು ಕೇಳಿದ್ದೀನಿ, ನಕ್ಷತ್ರಗಳನ್ನು ನೋಡಿ ಕೇಳ್ಕೋಬೇಕು ಅನ್ನೋದ್ರ ಬಗ್ಗೆ. ಏನಪ್ಪ ಅಂದರೆ, ಎದ್ದಿದ ತಕ್ಷಣವೇ ನಾವು ಯೂನಿವರ್ಸ್ನ ಕೇಳ್ಕೋಬೇಕಂತೆ. ಯಾಕಂದರೆ ಯೂನಿವರ್ಸಲ್ಲಿ ಮುಕ್ಕೋಟಿ ದೇವತೆಗಳು, ಅಂದರೆ ಆಕಾಶ ನೋಡಿದಾಗ ನಾವು ನಕ್ಷತ್ರಗಳನ್ನಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳನ್ನು ಸಹ ನೋಡಿದಷ್ಟೇ ಪ್ರಾಪ್ತಿ ಸಿಗುತ್ತೆ. ಅಂದರೆ ಯೂನಿವರ್ಸನ್ನು ನಾವು ಎದ್ದು ನಮ್ಗೆ ಇಷ್ಟವಾದ ದೇವರನ್ನು ಕೇಳ್ಕೊತೀವಲ್ವ, ಅದ್ರ ಬದಲು ಯೂನಿವರ್ಸ್ನ ನಮ್ಗೆ ಏನು ಬೇಕು ಅಂತ ಕೇಳ್ಕೊಂಡಾಗ, ಅಂದರೆ ಮುಕ್ಕೋಟಿ ದೇವತೆಗಳನ್ನು ನಾವು ಕೇಳ್ಕೊಂಡಷ್ಟೇ ಫಲ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಎಳ್ಬತ್ತಿಯನ್ನು ಒಂದು 3 ದಿನಕ್ಕಾಗುವಷ್ಟು ಕಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಪ್ರಾಬಬ್ಲಿ ಒಂದು 5 ಡೇಸ್ ಆಗ್ಬೋದು ಅನ್ಕೋತೀನಿ. ಯಾಕಂದರೆ ಒಂದೇ ದಿನ ಕಟ್ಟಬೇಕು ಅಂತ ಅಂದ್ಕೊಂಡೆ. ಸೊ ಈ ದಿನ ನನ್ನ ಮಗ ಮನೇಲಿ ಇದ್ದಿದ್ದರಿಂದ ಅವನು ಎಲ್ಲ ಎತ್ಕೊಂಡು ಹೊರ್ಟೋಗ್ತಿದ್ದ. ಸೊ ಎಲ್ಲ ಇದು ದೇವ್ರಿಗೆ ಸಂಬಂಧಪಟ್ಟಿರೋದ್ರಿಂದ ಮುಟ್ಟಟ್ಟು ಮಾಡಬಾರ್ದು ಅಂತೇಳಿ ಇಲ್ಲಿಗೆ ಸ್ಟಾಪ್ ಮಾಡಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಕಟ್ಟಿದ್ದೀನಿ. ಈಗ ನಾನು ಒಂದು ಬಾಕ್ಸ್ಗೆ ಎಣ್ಣೆನ ಕಟ್ ಮಾಡಿ ಹಾಕೋತೀನಿ ಮೊದಲು. ಸೊ ನಾನು ಯಾವ ಎಣ್ಣೆ ತಗೊಂಡಿದ್ದೀನಿ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆನಂದ ದೀಪಂ, ಇದೆಲ್ಲ 5 ಥರದ ಎಣ್ಣೆ ಅಂತ ಹಾಕ್ತಾರೆ. ಸೊ ಇದನ್ನು ನಾವು ನಂಬಲೇಬೇಕು, ಯಾಕಂದರೆ ನಾವು ನೋಡಿರಲ್ಲ ಎಷ್ಟು ಥರದ ಎಣ್ಣೆ ಅಂತ. ಜಸ್ಟು 5 ಥರ ಹಾಕೋರು 5 ಥರ ಹಾಕ್ಬೋದು. ಬಟ್ ನಾನು ಇದೊಂದು ಥರದ ಎಣ್ಣೆಯನ್ನು ಹಾಕಿ ನಾವು ಪೂಜೆ ಮಾಡುವಂಥದ್ದು. ಸೊ ಇವಾಗ ಎಣ್ಣೆನ ಕಟ್ ಮಾಡಿ ಇದಕ್ಕೆ ಹಾಕೋತೀನಿ. ಈ ರೀತಿ ಹಾಕಿ ಎಳ್ಳುಬತ್ತಿ ಎಲ್ಲ ಇಡೋದ್ರಿಂದ ಅದು ಚೆನ್ನಾಗಿ ನೆನೆಯುತ್ತಲ್ವ. ಎಣ್ಣೆಯಲ್ಲಿ ಬತ್ತಿ ಆಗಲಿ ಈ ರೀತಿ ಎಳ್ಳಾಗಲಿ ನೆಂದಿದ್ರೆ ನಾವು ದೀಪವನ್ನು ಹಚ್ಚಿದಾಗ ತುಂಬ ಪ್ರಕಾಶಮಾನವಾಗಿ ಉರಿಯುತ್ತೆ. ಇಲ್ಲಾಂದರೆ ಅದು ನಂದೋದ್ರೆ ನಮಗೂ ಕೂಡ ಮನಸ್ಸಿಗೆ ತುಂಬ ಕಸಿವಿಸಿ ಅನಿಸುತ್ತೆ. ಅಯ್ಯೋ ಏನೋ ಅಪಶಕುನನೇನೋ, ಹಚ್ತಾನೆ ಇಲ್ವಲ್ಲ, ಇದು ಹತ್ತಾನೇ ಇಲ್ಲ, ಆ ರೀತಿ ಯೋಚನೆ ಮಾಡೋದೇ ಬೇಡ. ಹಿಂದಿನ ದಿನ ನೀವು ಈ ರೀತಿ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಬಿಟ್ರೆ ಪೂಜೆನೂ ಕೂಡ ನೆಮ್ಮದಿಯಾಗಿ ಆಗುತ್ತಲ್ವ. ಸೊ ಫ್ರೆಂಡ್ಸ್, ಎಳ್ಳುಬತ್ತಿಯನ್ನು ಹೇಗೆ ಹಚ್ತೀವಿ, ಯಾವ ಸಮಯದಲ್ಲಿ ಹಚ್ಚಬೇಕು, ಎಷ್ಟನ್ನು ಹಚ್ಚಬೇಕು, ಯಾವ ದೇವರನ್ನು ಪೂಜಿಸಬೇಕು, ಯಾವ ದೋಷಗಳು ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಧನುರ್ಮಾಸ ಪೂಜೆ ಸಾಮಗ್ರಿಗಳನ್ನು ಯಾವ ರೀತಿ ಇಟ್ಕೋಬೇಕು, ಅಂದರೆ ಯಾವ ರೀತಿ ಎಲ್ಲನೂ
ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾಳೆ ನಾನು ನನ್ನ ಮೊದಲನೇ ದಿನದ ಧನುರ್ಮಾಸ ಪೂಜೆನೂ ಸಹ ಯಾವ ರೀತಿ ಮಾಡಿದೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ಆ ವಿಡಿಯೋನೂ ಕೂಡ ಫ್ರೀ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.